ನಾವು ಚಿಕ್ಕಮ್ಮಿ 2008 ಸಂಘ ಮಾಡಿದ್ದಿಲ್ಲಿ ಮಾಗಡಿ ರೋಡು. ಶ್ರೀಧರ್ ಚಿನ್ನಿ ಅಂತ ಅಧ್ಯಕ್ಷರು, ನಾವೆಲ್ಲ ಸಂಘದ ಕಾರ್ಯಕರ್ತರು. ಅವಾಗಿಂದನೂ ಸಂಘ ಅದೇ ಥರ ನಡ್ಸ್ಕೊಂಬಂದಿದ್ದೀವಿ. ಮಾಗಡಿ ರೋಡ್ ಅಂತ ಹೆಸರು ಕೇಳಿದ್ರೆ ಸಾಕು ನಮ್ಮ ಯಜಮಾನ್ರಿಗೆ ಫುಲ್ ಖುಷಿ ಆಗುತ್ತೆ. ಅವರಿಗೆ ಮಾಗಡಿ ರೋಡ್ ಹುಡುಗರು ಅಂದರೆ ಸಾಕು, ನಮ್ಮ ಮಾಗಡಿ ರೋಡ್ ಹುಡುಗರಪ್ಪ ಅಂತ ಅಂತಾರೆ. ಆ ಥರ ಹೆಸರು ಉಳಿಸ್ಕೊಂಡಿದ್ದೀವಿ ನಮ್ಮ ಯಜಮಾನ್ರ ಹತ್ರ. ಬಟ್ ತುಂಬ ನೋವಲ್ಲಿದ್ದೀವಿ, ಒಂದು ಕಡೆ ದುಃಖ ಆಗ್ತಿದೆ. ಆ ವ್ಯಕ್ತಿ ಅಷ್ಟು ನೋವಲ್ಲಿದ್ರೂ ತನ್ನ ಸೆಲೆಬ್ರಿಟೀಸು ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತ ಅವ್ರು ಆಸೆ ಪಡ್ತಾನೆ. ಅಂಥ ವ್ಯಕ್ತಿಗೆ ಇವತ್ತು ಈ ಥರ ಆಗಿದೆ. ಇವತ್ತಿಲ್ಲ ನಾಳೆ ಬರ್ತಾರೆ, ಒಳ್ಳೇದಾಗೇ ಆಗುತ್ತೆ. ಅದಕ್ಕೆ ಇಷ್ಟಪಟ್ಟಿದ್ವಿ. ಬಾಸ್ ನೆನ್ನೆ ಟ್ರೈಲರ್ ನೋಡಿದ್ವಿ, ತುಂಬ ಸಖತ್ತಾಗಿದೆ. ಬಟ್ ಬಾಸ್ ನೆನ್ನೆ ಒಂದೇ ಒಂದು ಹೇಳಿದ್ರು ಲಾಸ್ಟ್ಗೆ, ನಾನು ಬರ್ತಾಯಿದ್ದೀನಿ ಚಿನ್ನ ಅಂತ ಅಂದರು. ಡೈಲಾಗ್ ಮುಖಾಂತರ ಹೇಳಿದ್ರು. ಬಟ್ ನನಗೆ ಅನಿಸ್ತು, ನಾವು ಫ್ಯಾನ್ಸ್ ಆಗಿ ಹೇಳ್ತಾ ಇದ್ದೀವಿ, ನಾವು ಕಾಯ್ತಾ ಇದ್ದೀವಿ ಯಜಮಾನ್ರೆ ಅಂತ ಉತ್ತರ ಕೊಡ್ತೀವಿ. ಅದಕ್ಕೆ ನಮ್ಮ ಬಾಸ್ ನಾನು ಬರ್ತಾಯಿದ್ದೀನಿ ಚಿನ್ನ ಅಂದರು. ಅದಕ್ಕೆ ನಾವು ಫ್ಯಾನ್ಸ್ ಆಗಿ ಏನಕ್ಕೆ ಹೇಳ್ತೀವಿ ಅಂತ ಅಂದರೆ, ನಿಮ್ಮನ್ನು ಕಾಯ್ತಾ ಇದ್ದೀವಿ ನಾವು ಯಜಮಾನ್ರೆ. ಜಾಸ್ತಿ ಹೊತ್ತು ಗ್ರಹಣ ಹಿಡಿಯಲ್ಲ, ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ ಅಂತ ಹೇಳಿದ್ರು. ಅದಂತೂ ಸತ್ಯ. ನಮ್ಮ ಯಜಮಾನ್ರಿಗೆ ಜಾಸ್ತಿ ಹೊತ್ತು ಗ್ರಹಣ ಹಿಡಿದಿಲ್ಲ. ಯಜಮಾನ್ರು ಬಂದೇ ಬರ್ತಾರೆ. ಅವ್ರು ಹೇಳ್ದಂಗೆ ನಾನು ಬರ್ತಾಯಿದ್ದೀನಿ ಚಿನ್ನ ಅಂದರು, ನಾವು ಕಾಯ್ತಾ ಇದ್ದೀವಿ ಯಜಮಾನ್ರೆ, ಅಷ್ಟೇ ಅದಕ್ಕೆ ಉತ್ತರ ಕೊಡ್ತೀವಿ ನಾವು. ಅಂದರೆ ಅದರ ಹಬ್ಬನ, ಗೌರಿ ಹಬ್ಬನ ಅಥವಾ ಎಲ್ಲೂ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹಬ್ಬ 11/12/2025. ಇಡೀ ಕರ್ನಾಟಕ ಜನತೆ ತಿರುಗಿ ನೋಡಬೇಕು ಥಿಯೇಟ್ರ್ ಕಡೆ. ನಮ್ಮ ಸೆಲೆಬ್ರೇಷನ್ಸ್ ನೋಡಿ ಥಿಯೇಟ್ರಿಗೆ ಬರಬೇಕು ಜನ. ಆಚೆ ಕಡೆ ಸೆಲೆಬ್ರೇಷನ್ಸ್ ನೋಡೇ ಬರಬೇಕು. ಒಂದು ವಾರ ಮುಂಚೆನೇ ಕಟೌಟ್ ನಿಲ್ಲಿಸ್ಬಿಟ್ಟಿದ್ರೆ ಎಷ್ಟು ಖುಷಿ ಅನ್ಸುತ್ತೆ. ಫುಲ್ ಖುಷಿ. ಯಾವಾಗಲೂ ನಾವು ಮಾಗಡಿ ರೋಡ್ ಪ್ರಸನ್ನ ಥಿಯೇಟ್ರಿಗೆ ಒಂದು ವಾರ ಮುಂಚೆನೇ ಕಟೌಟ್ ಬರುತ್ತೆ. ಮತ್ತು ನಮ್ಮ ಸಂಘದೆಲ್ಲ ಬ್ಯಾನರ್ಗಳೆಲ್ಲ ನಾವು ಹೊಡ್ಸಾಕಿ ಹಾಕ್ತೀವಿ. ಫುಲ್ ಅದ್ದೂರಿಯಾಗಿ ಮಾಡ್ತೀವಿ ಸರ್. ರಿಲೀಸ್ ದಿನ ಏನೆಲ್ಲ ನೀವು ಅಭಿಮಾನಿಗಳು ಏನೆಲ್ಲ ಪ್ಲಾನ್? ಸರ್, ಮಾರ್ನಿಂಗ್ 6 ಗಂಟೆ ಶೋ ಇದೆ. ನಮ್ಮ ರಾಜ್ಯಾಧ್ಯಕ್ಷರು ಗೋವಿಂದಣ್ಣವ್ರ ನೇತೃತ್ವದಲ್ಲಿ ನಾವು ಇಲ್ಲಿ ಪ್ರಸನ್ನ ಥಿಯೇಟ್ರಲ್ಲಿ ಎಲ್ಲ ಮಾಡ್ತಾಯಿದ್ದೀವಿ. ನಮ್ಮ ಅಧ್ಯಕ್ಷರು ಶ್ರೀಧರ್ ಚಿನ್ನಿ ಮತ್ತು ರಾಜ್ಯಾಧ್ಯಕ್ಷರು ಗೋವಿಂದರಾಜಣ್ಣವರು, ನಮ್ಮ ಬಂಡಿ ಮಕ್ಕಳಮ್ಮನ ದೇವಸ್ಥಾನದವರು ಶಶಿಯಣ್ಣ ಅಂತ ಇದ್ದಾರೆ. ಅವ್ರು 3 ಜನ ನೇತೃತ್ವದಲ್ಲಿ ನಮ್ಮ ಮಾಗಡಿ ರೋಡ್ ಪ್ರಸನ್ನ ಥಿಯೇಟ್ರಿಗೆ ಫುಲ್ ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಬೆಳಗ್ಗೆ ಕೇಕ್ ಕಟಿಂಗ್ ಇಟ್ಕೊಂಡಿದ್ದೀವಿ, ಬಿರಿಯಾನಿ ಮಾಡಿಸ್ತಾ ಇದ್ದೀವಿ. ಮಾಡಿಸಿ ಬೆಳಗ್ಗೆ 6 ಗಂಟೆ ಶೋ, 10 ಗಂಟೆ ಶೋ, 1 ಗಂಟೆ ಶೋ, 3 ಶೋಗೂ ನಾವು ಊಟದ ವ್ಯವಸ್ಥೆ ಮಾಡಿಸಿದ್ದೀವಿ ಸರ್. ಇನ್ನೊಂದು ವಿಚಾರ ಅಂತ ಅಂದರೆ, ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಹಿರಿಯವರೆಗೂ ಅಭಿಮಾನಿಗಳಿದ್ದಾರೆ. ಹೌದು ಸರ್. ಸರ್ಗೆ ಅದಿರೋದು ನಮ್ಮ ಯಜಮಾನ್ರಿಗೆ ಒಬ್ರಿಗೆ ಸರ್. ಆ ಥರ ಇರೋ ಚಿಕ್ಕ ಮಕ್ಕಳಿಂದ ದೊಡ್ಡ ಹಿರಿಯರವರು ಇರೋದು ನಮ್ಮ ಯಜಮಾನ್ರಿಗೆ ಒಬ್ಬರೇ. ನಾವು ತುಂಬ ಹೆಮ್ಮೆಯಿಂದ ಹೇಳ್ಕೊತೀವಿ. ನಮ್ಮ ಯಜಮಾನ್ರು ಅಭಿಮಾನಿ ಆಗಿರೋದಕ್ಕೆ ನಾವು ಇವತ್ತು ಚಿರಋಣಿ ಸರ್. ನೂಕು ನುಗ್ಗಲು ಕೂಡ ಇರುತ್ತೆ. ಹೌದು ಸರ್. ಇದಕ್ಕೆ ಬರೋಂಥ ಫ್ಯಾನ್ಸ್ಗಳು, ಸಿನಿಮಾ ನೋಡೋಕೆ ಬರೋಂಥ ಸೆಲೆಬ್ರಿಟಿಗಳಿಗೆ ನೂಕು ನುಗ್ಗಲು ಕೆಲವು ಅಡೆತಡೆಗಳು ಆಗ್ತಾ ಇರ್ತವೆ. ಹಿಂದೆ ಏನೇ ಆದರೂ ನಾವು ಇದ್ದೀವಿ ಸರ್, ಮೇಂಟೈನ್ ಮಾಡ್ತೀವಿ. ನಾವು ಅವತ್ತು ಹೋಲ್ ಡೇ ಡ್ಯೂಟಿಗೆ ರಜಾ ಮಾಡಿದ್ದೀವಿ. ನಮ್ಮ ಟೀಮ್ ಸಂಘಟ ಕಾರ್ಯಕರ್ತರೆಲ್ಲ ನಾವು ಇಲ್ಲೇ ಇರ್ತೀವಿ. ಯಾರು ಏನೇ ಥರ ತೊಂದರೆ ಆಗ್ದಿರಂಗೆ ಥಿಯೇಟ್ರಿಗೆ ಬಂದು ಖುಷಿಯಿಂದ ಸಿನಿಮಾ ನೋಡ್ಕೊಂಡು ಜನ ಖುಷಿಯಿಂದ ಆಚೆ ಹೋಗ್ಬೇಕು ಸರ್. ಆ ಥರ ನಾವು ಮೇಂಟೈನ್ ಮಾಡ್ತೀವಿ. ಡೆವಿಲ್ ರಿಲೀಸ್ ಡೇಟ್ ಫಿಕ್ಸ್ ಆಗಿದ್ದೀನಿ ಇದುವರೆಗೂ ಅವತ್ತಿಂದ ನಿದ್ದೆನೇ ಬಂದಿಲ್ಲ ನಮಗೆ. ಕಾಯ್ತಾ ಇದ್ದೀವಿ ನಾವು, ಯಾವತ್ತು ಬರುತ್ತೋ 11, ಯಾವತ್ತು ಬರುತ್ತೋ 11/12/2025 ಅಂತ ಕಾಯ್ತಾ ಇದ್ದೀವಿ. ಅದು ಸತ್ಯ ಸರ್. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಜನ ತಿರುಗಿ ನೋಡಬೇಕು. ಸಿನಿಮಾ ಇಂಡಸ್ಟ್ರಿ, ಕನ್ನಡ ಚಿತ್ರರಂಗದಲ್ಲಿ ಮೇರೆ ನಟ ಇವತ್ತು ನಮ್ಮ ಯಜಮಾನ್ರು. ಅದು ಹಾಗೆ ಆಗುತ್ತೆ. ನಾವು ಇದು ಸಿನಿಮಾ ಸಕ್ಸಸ್ ಸರ್, 100%. ಟ್ರೈಲರ್ ನೋಡಿ ಜನ ಅನ್ಕೊಂಡ್ಬಿಟ್ಟಾರೆ, ಏನೋ ಇದೆಯಪ್ಪ ಈ ಸಿನಿಮಾದಲ್ಲಿ, ಹೋಗಿ ನೋಡಲೇಬೇಕು ಅಂತ ಅನ್ಸ್ಬಿಟ್ಟೈತೆ ಸರ್ ಜನಗಳಿಗೆ. ವಿಜಯಲಕ್ಷ್ಮಿ ಮೇಡಮ್ ಫ್ಯಾನ್ಸ್ ಮೀಟ್ ಮಾಡಿದ್ರು, ಏನೇನೆಲ್ಲ ಸಂದೇಶ ಕೊಟ್ಟರು? ಎಲ್ಲ ಹೇಳಿದ್ರು, ನೀವೆಲ್ಲ ನಮ್ಮ ಜೊತೆ ಇರ್ತೀರಾ, ನೀವೆಲ್ಲ ಇದಕ್ಕೆ ಸಿನಿಮಾಗೆ ಜಾಸ್ತಿ ಪ್ರಮೋಷನ್ಸ್ ಮಾಡಬೇಕು ಅಂತ ಹೇಳಿದ್ರು. ನೀವು ಹೇಳೋದೇ ಬೇಡ ಮೇಡಮ್, ನಾವು ಮಾಡೇ ಮಾಡ್ತೀವಿ. ನಮ್ಗೆ ಗೊತ್ತು, ನಮ್ಮ ಯಜಮಾನ್ರಿಗೆ ಕೆಲಸ ಜವಾಬ್ದಾರಿ ನಮ್ಮದು. ಅವ್ರು ಹೇಳಿದ್ರು ನನ್ನ ಸೆಲೆಬ್ರಿಟೀಸ್ ನನಗೆ ಮುಖ್ಯ ಅಂತ ಹೇಳಿದರೆ, ಅದನ್ನು ನಾವು ಇರೋ ಗಂಟ ನಾವು ಸತ್ತಿ ಗುಂಡಿಗೆ ಹೋಗೋವರೆಗೂ ನಮ್ಮ ಯಜಮಾನ್ರು ಫ್ಯಾನ್ಸ್ ಆಗಿ ನಾವು ಸಾಯೋದು. ದರ್ಶನ್ ಸರ್ ಕೂಡ ಒಂದು ಮೆಸೇಜ್ ಕೊಟ್ಬಿಟ್ಟಿದ್ದಾರೆ ಸೆಲೆಬ್ರಿಟಿಗಳಿಗೆ, ಹೋಗಿ ಸ್ವಲ್ಪ ಜಲ್ದಿ ಸರ್ ನಿರ್ಮಾಪಕರಿಗೆ ಮೋಸ ಆಗಬಾರ್ದು. ನಮ್ಮ ಬಾಸ್ ಹೇಳಿದ್ರು ನೆನ್ನೆ, ನಾನು ಬರ್ತಾಯಿದ್ದೀನಿ ಚಿನ್ನ ಅಂತ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ನಾವು ಕಾಯ್ತಾ ಇದ್ದೀವಿ ಯಜಮಾನ್ರೆ ಅಂತ ಅಷ್ಟೇ. ಇನ್ನೊಂದು ವಿಚಾರ, ಫ್ಯಾನ್ಸ್ಗಳು ಎಲ್ಲ ಕಡೆ ಹಬ್ಬ ವಾತಾವರಣ ಕೂಡ ತುಂಬ ಮುಜುಗರ ಆಗ್ತಾ ಇದೆ ಎಲ್ಲ ಕಡೆ ಸರ್. ತುಂಬ ಜೋರಾಗಿ ಮಾಡ್ತಿದ್ದಾರೆ ಎಲ್ಲ ಕಡೆ. ಇಡೀ ಜಯನಗರ, JP ನಗರ ಸಿದ್ದೇಶ್ವರ ಥಿಯೇಟ್ರು, ಮಾಗಡಿ ರೋಡ್ ಪ್ರಸನ್ನ ಥಿಯೇಟ್ರು, ನರ್ತಕಿ ಮೇನ್ ಥಿಯೇಟ್ರು ನರ್ತಕಿ, ಅತ್ತಿಬೇಲೆ, ನವರಂಗು, 5 ಕಡೆ ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ಇನ್ನೆಲ್ಲ ಕಡೆನೂ ಅದ್ದೂರಿಯಾಗಿ ನಡೀತಾ ಇದೆ. ಇದು ಎಲ್ಲ ಕಡೆ ತುಂಬ ಹೈಲೈಟ್ ಆಗ್ತಾ ಇರೋದು ಈ ಎಲ್ಲ ಕಡೆ. ನಮ್ಮದು ಸಿದ್ದೇಶ್ವರ, ಪ್ರಸನ್ನ, ನರ್ತಕಿ, ನವರಂಗು, ಅತ್ತಿಬೇಲೆ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಈ ನೂಕು ನುಗ್ಗಲು ಆಗದಂತೆ ನೀವು ಫ್ಯಾನ್ಸ್ಗಳು ಏನು ತಕ್ಕಿ ಮಾಡ್ಕೊಡ್ತೀರಾ? ನಾವು ನೂಕು ನುಗ್ಲು ಏನೇ ಸರ್, ನಮ್ಮ ಬಾಸ್ ಫ್ಯಾನ್ಸ್ ಅಂತ ಅಂದಮೇಲೆ ಅವ್ರು ಯಾರು ಬೇರೆಯವ್ರು ತೊಂದರೆ ಮಾಡಲ್ಲ. ಬೇರೆಯವ್ರು ಯಾರೋ ಬಂದು ಇಲ್ಲಿ ತೊಂದರೆ ಮಾಡೋಕ್ಕೆ, ಇದನ್ನ ಹಾಳು ಮಾಡಬೇಕು ಅಂತ ಬರ್ತಾರೆ ವಿನಃ ನಮ್ಮ ಫ್ಯಾನ್ಸ್ಗಳು ಯಾರೂ ಆ ಥರ ಮಾಡಲ್ಲ. ನಾವು ಅದಕ್ಕೆ ಸಿದ್ಧತೆಗೆ ನಾವು ಮಾಡ್ಕೊಂಡಿದ್ದೀವಿ. ನಾವು ಎಲ್ಲ ನಮ್ಮ ಸಂಘಟ ಕಾರ್ಯಕರ್ತರೆಲ್ಲ ರೆಡಿಯಾಗಿದ್ದೀವಿ. ನಾವೆಲ್ಲ ಮಾತಾಡಿದ್ದೀವಿ, ನಾವೆಲ್ಲ ಒಂದು ಮೀಟಿಂಗ್ ಮಾಡಿದ್ದೀವಿ. ಯಾರಿಗೂ ಏನೂ ತೊಂದರೆ ಆಗದಿರೋ ಥರ ನಾವು ಸಿನಿಮಾಗೆ ನೋಡಿಸಿ ಅವ್ರನ್ನ ಆಚೆ ಕಳಿಸೋ ಜವಾಬ್ದಾರಿ ನಮ್ಮದು. ಯಾವುದೇ ಥರ ಗಲಾಟೆ, ಕಿರಿಕು ಅದೆಲ್ಲ ಏನೋ ನಡೆಯ ಅಂದ್ರೆ ನಾವು ಮಾಡ್ತೀವಿ ಸರ್. ತುಂಬಾ ಖುಷಿ ವಿಚಾರ, ಸೆಲೆಬ್ರಿಟಿಗಳು ಈ ಥರ ಹಬ್ಬ ವಾತಾವರಣ ಸೃಷ್ಟಿ ಮಾಡ್ತಾ ಇರೋದು. ಎಷ್ಟೋ ಸಿನಿಮಾಗಳು ಮುಚ್ಚೋಗಂಥ, ಥಿಯೇಟರ್ಗಳು ಮುಚ್ಚೋಗಂಥ ಸೀನಲ್ಲಿ ಕಾಟ ಸಿನಿಮಾ ಆಗಿರ್ಬೋದು, ಈ ಸಿನಿಮಾಗಳು ಓಪನ್ ಆಗ್ತಾ ಕೂಡ ಆಗ್ತಾ ಇದೆ. ಹೌದು, ಸುಮಾರು ಓಪನ್ ಆಗಿದೆ ಸರ್.
ಸಿಂಗಲ್ ಥಿಯೇಟ್ರ್ ತುಂಬ ಕ್ಲೋಸ್ ಆಗಿರೋ ಥಿಯೇಟ್ರ್ಗಳೆಲ್ಲ ಇವತ್ತು ಓಪನ್ ಆಗ್ತಾ ಇದೆ. ಅದು ಖುಷಿನೇ. ಯಜಮಾನ್ರು ಕರ್ನಾಟಕದಲ್ಲಿ ಕನ್ನಡಕ್ಕಾಗಿ ಕನ್ನಡಿಗನಾಗಿ ಇರುವ ಏಕೈಕ ನಟ ನಮ್ಮ ಯಜಮಾನ್ರು, ಅದನ್ನು ತಿಳ್ಕೊಳ್ರಿ ಎಲ್ಲರೂ. ಪರಭಾಷೆ ನಾವು ನೋಡಿಲ್ಲ, ನಮ್ಮ ಯಜಮಾನ್ರು ಮಾಡಿಲ್ಲ, ನಾವು ನೋಡೋದು ಇಲ್ಲ. ನಾವು ಫ್ಯಾನ್ಸ್ ಆಗಿ ಅದೊಂದೇ. ನಾವು ಕನ್ನಡ ಸಿನಿಮಾ ರಸಿಕರಾಗಿ ನಾವು ಹೇಳೋದು ಎಲ್ಲ ಪ್ರೇಕ್ಷಕರು ಏನಂದರೆ, ಕನ್ನಡ ಚಿತ್ರರಂಗವನ್ನು ನಾವು ಗೆಲ್ಲಿಸ್ಬೇಕು. ಇಂಡಸ್ಟ್ರಿಲೇ ನಮ್ಮ ಬಾಸ್ ಇವತ್ತು ಕನ್ನಡ ಚಿತ್ರರಂಗ ಮೇರ ನಟ ಇವತ್ತು ನಮ್ಮ ಯಜಮಾನ್ರು, ಅದನ್ನು ನಾವು ಗೆಲ್ಲಿಸ್ಬೇಕು ಸರ್. ಇನ್ನೊಂದು ವಿಚಾರ, ಸೆಲೆಬ್ರಿಟಿಗಳು ಸಂಭ್ರಮ ಖುಷಿ ವಿಚಾರ ಇದೆ. ತನ್ನ ಜೊತೆ ಇದ್ದಂತೆ ಅಣ್ಣ ಬಾಸು, ನಮ್ಮ ಅಣ್ಣ ಅವರಿಂದ ನಾನು ಸಿನಿಮಾ ಮಾಡಿದೆ, ಅವ್ರಿಗೋಸ್ಕರ ನಾನು ಸಿನಿಮಾ ಮಾಡಿದೆ, ನಾವು ಸಿನಿಮಾದ ನನಗೆ ಚಾನ್ಸ್ ಕೊಟ್ಟರು ಅಂತ ಬೇಳೆ ಬೇಯಿಸ್ಕೊಂಡಿದ್ದರು ಕೆಲವು ನಟ ನಟಿಯರು ಕೂಡ. ಅವರೆಲ್ಲೂ ಕೂಡ ಒಂದು ವಿಡಿಯೋ ಮುಖಾಂತರ ಸುಮಾರು ಜನ ಇದ್ದಾರೆ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.